ಹಾಯ್ ಸ್ನೇಹಿತರೆ, ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ ಅಂದರೆ ನಾವು ವೀಡಿಯೋ ಮಾಡೋ ಟೈಮಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು. ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ತೋಟದ ಕೆಲಸ ಎಲ್ಲ ಮುಗಿಸಿ ಇವಾಗ ಸ್ಕೂಲ್ಗೆ ಹೋಗೋ ಟೈಮು. ಈಗ ನಮ್ಮದು ಹೊಸ ಸೇತುವೆನ ಗೇಟು ಓಪನ್ ಮಾಡಿ ವ್ಯಾನ್ನ ತಗೊಂಡು ಸ್ಕೂಲ್ಗೆ ಹೋಗಬೇಕು. ಇವಾಗ ಬೆಳಿಗ್ಗೆ 8 ಗಂಟೆ ಆಗಿದೆ. ಈಗ ಗೇಟೆಲ್ಲ ನೀಟಾಗಿ ತಗೊಂಡು ಹೋಗ್ತಾ ಇದ್ದೀನಿ ಸ್ಕೂಲ್ಗೆ ಅಂತಂದರೆ ನಂದು ತೋಟದ ಕೆಲಸ ಆದಮೇಲೆ ಸ್ಕೂಲು 9:30ವರೆಗೂ ಸ್ಕೂಲ್ ಇರುತ್ತೆ. ಆ ಸ್ಕೂಲ್ ಮುಗಿಸ್ಕೊಂಡು ಬಂದು ತಿರ್ಗಾ ತೋಟದಲ್ಲಿ ಕುರಿ ಮತ್ತು ಕೋಳಿಗಳನ್ನ ನೋಡ್ಕೊಳ್ಳೋ ಕೆಲಸ. ನೋಡಿ, ಕಾಲುವೆ ಎಲ್ಲ ಕ್ಲೀನಾಗಿದೆ. ಇವಾಗ ಪಂಚಾಯತಿ ಕಡೆಯಿಂದ ಮಾಡಿರೋದು ನರೇಗಾದಲ್ಲಿ. ಮತ್ತು ಇದು ನಾನೇ ಸ್ವಂತ ದುಡ್ಡಲ್ಲಿ ಮಾಡಿಸಿರುವಂಥ ಸೇತುವೆ. ಈ ಸೇತುವೆ ಇರೋದರಿಂದ ನಂಗೆ ತುಂಬ ಅನುಕೂಲ ಆಗ್ತಾಯಿದೆ. ಮತ್ತು ನಾನು ಇವಾಗ ಬೆಳಿಗ್ಗೆ ಇಬ್ಬನಿ ಬಿದ್ದಿರೋದ್ರಿಂದ ಅದಕ್ಕೆ ನೀರು ಹಾಕಿ ವೈಫರಲ್ಲಿ ಕ್ಲೀನ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಹೊರಡುವಾಗ ಅಂತಂದರೆ ಅದೇ ಸೇತುವೆ ಮೇಲೆ ನೀಟಾಗಿ ನೋಡಿ ಟರ್ನ್ ಮಾಡ್ಕೋಬೇಕು ಗಾಡಿನ. ಯಾಕೆಂದರೆ ನಾನು ತುಂಬ ಚಿಕ್ಕದಾಗಿ ಮಾಡಿಸಿದ್ದೀನಿ ಸೇತುವೆ. ಒಂದು 10 ಅಡಿ ಬರುತ್ತೆ ಅಗಲ. 10 ಅಡಿ ಅಗಲ ಇರೋದ್ರಿಂದ ವ್ಯಾನು, ನಮ್ಮ ಸ್ಕೂಲ್ ವ್ಯಾನ್ ಹೋಗೋಕ್ಕೆ ಅಷ್ಟು ಅಗಲ ಜಾಗ ಸಾಕಾಗುತ್ತೆ. ಹೋಗುವಾಗ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಹೋಗಬೇಕು. ಅದಾದಮೇಲೆ ಯಥಾ ಪ್ರಕಾರ ಮಕ್ಳುಗಳನ್ನ ಪಿಕಪ್ ಮಾಡ್ಕೋಬೇಕು. ನಮ್ಮದು ಕಾಲುವೆ ರೋಡು ತುಂಬ ಮೊದಲೆಲ್ಲ ಗಿಡಗಳು ಎಲ್ಲ ಇದ್ದು, ಇವಾಗೆಲ್ಲ JCB ಲೆಲ್ಲ ಕ್ಲೀನ್ ಮಾಡಿಸಿ ರೆಡಿಯಾಗಿದೆ. ಇವಾಗ ಈ ಥರ ಇದೆ ರೋಡು. ಸ್ವಲ್ಪ ಇನ್ನೂ ಆ ಕಡೆ ಈ ಕಡೆ ಮಣ್ಣಿದೆ. ಅದು ಇನ್ನೊಂದು ದಿವಸ JCB ಕೆಲಸ ಮಾಡಿಸ್ಬೇಕು. ಅದನ್ನು ಮಾಡಿಸಿದ್ಮೇಲೆ ಇನ್ನೊಂದು ಸರಿ ನಿಮಗೆ ಯಾವ್ದಾರ ಒಂದು ವೀಡಿಯೋ ಮಾಡುವಾಗ ತೋರಿಸ್ತೀನಿ. ಇವಾಗ ವ್ಯಾನ್ ತಗೊಂಡು ಸಕ್ಸಸ್ಫುಲಿಯಾಗಿ ಹೊರಟಿದ್ದೀನಿ ಸ್ಕೂಲ್ಗೆ. ಈ ಚಳಿಗಿರೋದ್ರಿಂದ ಸ್ವಲ್ಪ ಚಳಿ ಆಗ್ತಾಯಿದೆ ಗಾಡಿ ಓಡಿಸೋಕ್ಕೆ. ಮತ್ತು ಇವೆರಡು ನಮಗೆ ಹೆಬ್ಬಾಗಿಲಿದ್ದಂಗೆ, 2 ಆಲದ ಮರಗಳು ನಮ್ಮ ತೋಟಕ್ಕೆ ಹೆಬ್ಬಾಗಿಲಿದ್ದಂಗೆ. ಅದನ್ನು ಮುಗಿಸ್ಕೊಂಡು ಹೊರಟ್ರೆ ಒಂಥರ ವೈಬ್ ಚೆನ್ನಾಗಿರುತ್ತೆ, ಮಾರ್ನಿಂಗ್ ವೈಬು. ಹೋಗ್ತಾ ಇದ್ದೀವಿ. ಈಗ ಇದು ಊರೊಳಗಡೆ ಇರುವಂಥ ರೋಡು. ಈ ರೋಡಲ್ಲಿ ಹೋಗಿ ಪಿಕಪ್ ಮಾಡಿಕೊಂಡು ನಮ್ಮೂರಿಂದ ಸ್ಕೂಲ್ಗೆ ಮಕ್ಕಳನ್ನ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿದ ತಕ್ಷಣ 9:30, 9:45 ಮುಗಿಯುತ್ತೆ. 2-3 ಡ್ರಾಪ್ ಇರುತ್ತೆ. ಮುಗಿದ ಮೇಲೆ ನೋಡಿ, ಇದು ಒಂದು ಹುಡುಗ ಬರ್ತಾ ಇದ್ದಾನೆ, ವಿಘ್ನೇಶ್ ಅಂತ ಹುಡುಗ. ಇವನೇ ಫಸ್ಟು, ಮತ್ತು ಒಳಗಡೆ ಇರೋನು ಸೆಕೆಂಡು. ಈ ಥರ ಪಿಕಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಕಾರಣಾಂತರಗಳಿಂದ ತಿರ್ಗಾ ಸ್ಕೂಲ್ ಮುಗಿಸೋ ಕೆಲಸ ವೀಡಿಯೋನ ಮಾಡೋಕ್ಕಾಗಿಲ್ಲ. ಹಂಗಾಗಿ ಈಗ 3:30 ಒಂದು ಡ್ರಾಪ್ನ ಮುಗಿಸಿ ಮತ್ತೆ ಇನ್ನೊಂದು ಡ್ರಾಪ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಮಾಂಡವ್ಯ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅವರು 4 ಗಂಟೆಗೆ ಮಕ್ಳು ಬಿಡೋದು. ಹಿಂಗೆ ಹೋಗುವಾಗ ರೋಡಲ್ಲೆಲ್ಲ ಥರ ಎಂಜಾಯ್ ಮಾಡಿಕೊಂಡು ಗದ್ದೆಗಳು ನೋಡಿಕೊಂಡು ಹೋಗೋದು. ಅದಾದಮೇಲೆ ಅಂಡರ್ ಪಾಸ್ ಆದಮೇಲೆ ಹೊಸ ಹೈವೇ ಮಾಡಿದ್ಮೇಲೆ ತುಂಬ ಗಾಡಿಗಳು ತುಂಬ ಕಡಿಮೆ, ಓಡಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ ಸ್ಕೂಲ್ ಮಕ್ಕಳು ಕರ್ಕೊಂಡೆಲ್ಲ ಹೋಗೋಕ್ಕೆ. ಇದಾದಮೇಲೆ ಹೋಗಿ ಈಗ ಮಕ್ಕಳನ್ನ ಪಿಕಪ್ ಮಾಡಿದ್ರೆ ಲಾಸ್ಟ್ ಟ್ರಿಪ್ಪು ಮುಗಿಯುತ್ತೆ. ಇವತ್ತಿಗೆ ಆ ಮಕ್ಕಳೆಲ್ಲ ಪಿಕಪ್ ಮಾಡಿ ಅವ್ರ ಮನೆಗೆ ಡ್ರಾಪ್ ಮಾಡಿದ್ಮೇಲೆ ನನ್ನ ವೀಡಿಯೋ ಮುಗಿಯುತ್ತೆ. ನಮಸ್ಕಾರ ಗೆಳೆಯರೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಇವರೆಲ್ಲ ತುಂಟು ಮಕ್ಕಳು.